ಈ ಲೈಂಗಿಕ ಹಗರಣ ಬೆಳಕಿಗೆ ಬಂದು 3 ತಿಂಗಳಾಗ್ತಾ ಬಂದಿದೆ. ಮಾರ್ಚ್ 2ನೇ ತಾರೀಕು 2021 ದಿನೇಶ್ ಕಲ್ಲಳ್ಳಿ ಅನ್ನೋರು ಬೆಂಗಳೂರಿನ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ, ಕಮಲ್ ಪಂತ್ ಅವರನ್ನು ಭೇಟಿ ಮಾಡಿ ಒಂದು ಸಿಡಿ ಬಗ್ಗೆ ಫಿರ್ಯಾದನ್ನು ಕೊಡ್ತಾರೆ. ಅವರು ಫಿರ್ಯಾದನ್ನು ತಗೊಳ್ಳದೇನೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವ್ರ ಬಳಿ ಹೋಗಿ ಅಂತೇಳಿ ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ಗೆ. ಆಗ ಸುಮಾರು 6 ಗಂಟೆ ಸಮಯ ಇರಬೇಕು. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ 6:45 ಪೊಲೀಸ್ನವರು ಅವನ ಫಿರ್ಯಾದನ್ನು ತಗೊಳ್ತಾರೆ. ಆದರೆ ಫಿರ್ಯಾದನ್ನು ತಗೊಂಡು FIR ಮಾಡ್ಕೊಳ್ಳಲ್ಲ ಅಥವಾ NCR ಕೂಡ ಕೊಡಲ್ಲ. ನಾವು ನೋಡ್ತೀವಿ ಹೋಗಿ ಅಂತ ಹೇಳ್ಬಿಡ್ತಾರೆ. ಅದು ಬಂದ ತಕ್ಷಣ ಇಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೆಲ್ಲ ಪ್ರಚಾರ ಆಗ್ಬಿಡ್ತದೆ. CD ಬಗ್ಗೆ ಎಲ್ಲ ಪ್ರಚಾರ ಆಗಿ ಅದು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಜಗಜ್ಜಾಹೀರಾಗೋಗ್ಬಿಡ್ತದೆ. ಆಗ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಅದು ಒಂದು ನಕಲಿ CD, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ನನ್ನು ತೇಜೋವಧೆ ಮಾಡಲಿಕ್ಕೋಸ್ಕರವಾಗಿ ಈ ಥರ ಒಂದು ಸೃಷ್ಟಿ ಮಾಡಿರ್ತಕ್ಕಂಥ ಸಿಡಿಯನ್ನು, ಕನ್ಕಾಕ್ಟೆಡ್ ಸಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಅವರು ಅದೇ ದಿನ ಹೇಳ್ತಾರೆ. ಮತ್ತೆ ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ. ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ, ಕೊಡೋದಿಲ್ಲ ರಾಜೀನಾಮೆನ. ಇದರಲ್ಲಿ ಒಂದು ಷಡ್ಯಂತ್ರ ಇದೆ. ಆ ಷಡ್ಯಂತ್ರನ ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಕಾನ್ಸ್ಪಿರಸಿ. ಅದಾದಮೇಲೆ ಇದು ಮಾರ್ಚ್ 2ನೇ ತಾರೀಕು ಆಗಿರೋದು. ಮತ್ತು ಮಾರ್ಚ್ 3ನೇ ತಾರೀಕಿಗೆ ರಾಜೀನಾಮೆ ಕೊಡ್ತಾರೆ. ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಮಾರ್ಚ್ 3ನೇ ತಾರೀಕು ಕೊಡ್ತಾರೆ. ಆಮೇಲೆ 5ನೇ ತಾರೀಕು 6 ಜನ ಮಂತ್ರಿಗಳು ಕೋರ್ಟ್ಗೆ ಹೋಗಿ ಆನ್ಸಿಪೇಟರಿ ಬೇಲ್ ಕೇಳ್ತಾರೆ. ಆಮೇಲೆ ಇಂಜೆಕ್ಷನ್ ಕೇಳ್ತಾರೆ. ಇಂಜಂಕ್ಷನ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ನವರು 6ನೇ ತಾರೀಕು ಇಂಜಂಕ್ಷನ್ ಅನ್ನು ಇನ್ ಫೇವರ್ ಆಫ್ 6 ಮಿನಿಸ್ಟರ್ಸ್, ಸುಮಾರು 67 ಮೀಡಿಯಾಗಳ ವಿರುದ್ಧವಾಗಿ ಇಂಜಂಕ್ಷನ್ ಅನ್ನು ಗ್ರಾಂಟ್ ಮಾಡ್ತಾರೆ. restraining the defendants from publishing and unverified news ಅಂತ ಒಂದು ಆರ್ಡರ್ಸ್ ಮಾಡ್ತಾರೆ. 7ನೇ ತಾರೀಕು ಈ ದಿನೇಶ್ ಕಲ್ಲಳ್ಳಿ ಬಹುಶಃ ಅವರು 4ನೇ ತಾರೀಕು ಅಲ್ಲಿ ಕನಕಪುರದ ಪೊಲೀಸ್ ಸ್ಟೇಷನಲ್ಲೂ ಕೂಡ ನನಗೆ ಭಯ ಇದೆ, ಥ್ರೆಟ್ ಇದೆ ಅಂತೇಳಿ ಕಂಪ್ಲೇಂಟ್
ಕೊಡ್ತಾರೆ. ಬಹುಶಃ ಅವರಿಗೆ ಭಯ ಉಂಟು ಮಾಡಿದ್ದಾರೆ. ಹಾಗಾಗಿ ಅವರು 7ನೇ ತಾರೀಕು ಅವರು ಕೊಟ್ಟಿದ್ದಂಥ ಫಿರ್ಯಾದನ್ನು ವಾಪಸ್ ತಗೊಳ್ತೀನಿ ಅಂತ ಇನ್ನೊಂದು ಪತ್ರ ಕೊಡ್ತಾರೆ. ಪೊಲೀಸ್ನವರು ಫಿರ್ಯಾದನ್ನು ವಾಪಸ್ ತಗೊಳಕ್ಕೆ ಬರಲ್ಲ ಅಂತೇಳಿ ಹೇಳಿ ಕಳಿಸ್ತಾರೆ. ಅವರು 9ನೇ ತಾರೀಕು ರಮೇಶ್ ಜಾರಕಿಹೊಳಿ ಈ ರಾಜ್ಯದ ಹೋಮ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೀತಾರೆ. ನಾನು ನಿರಪರಾಧಿ, ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ, ಮತ್ತೆ ಆ ವಿಡಿಯೋ CD ಇದೆಯಲ್ಲ ಅದು ಫೇಕ್ ಅಂಡ್ ಕನ್ಕಾಕ್ಟೆಡ್ ಅಂತ ಹೇಳ್ತಾರೆ. ನಾನಲ್ಲ ಅದಕ್ಕೂ ನಾನಲ್ಲ, ಅದು ಇಟ್ಸ್ ಎ ಕನ್ಕಾಕ್ಟೆಡ್ ಅಂತ ಹೇಳ್ತಾರೆ. ಅದ್ರ ಮೇಲೆ ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾರೆ, ಪಂಥಕ್ಕೆ ಕಳಿಸ್ಕೊಡ್ತಾರೆ ಪೊಲೀಸ್ ಕಮಿಷನರ್ಗೆ, ಬೆಂಗಳೂರು ಪೊಲೀಸ್ ಕಮಿಷನರ್ಗೆ 10ನೇ ತಾರೀಕು ಅದನ್ನು ಕಳಿಸ್ಕೊಡ್ತಾರೆ. ಒಂದು ಲೆಟರ್ ಬರೆದು ಅವರಿಗೆ ಕಳಿಸ್ಕೊಡ್ತಾರೆ. ಆಮೇಲೆ ಅದರಲ್ಲಿ ಏನು ಹೇಳ್ತಾರೆ, ಒಂದು SIT ಮಾಡಿ ಸೌಮೇಂದು ಮುಖರ್ಜಿ ಅವರ ಅಧ್ಯಕ್ಷತೆಯಲ್ಲಿ SIT ಮಾಡಿ ಅಂತೇಳಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಸೌಮೇಂದು ಮುಖರ್ಜಿ ಅಡಿಷನಲ್ ಪೊಲೀಸ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ SIT ರಚನೆ ಮಾಡಿ ಅಂತೇಳಿ ರಚನೆ ಮಾಡಿ ಅವರು ವಿಚಾರಣೆ ಮಾಡಿ ವರದಿ ಕೊಡಲಿ ಅಂತ ಬರೀತಾರೆ. ಅವರು ವರದಿ ಕೊಡೋದು ಗೌರ್ಮೆಂಟ್ಗಲ್ಲ. ಒಂದು SIT ರಚನೆ ಮಾಡಿದ ಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ತನಿಖೆ ಮಾಡಬೇಕು. ತನಿಖೆ ಮಾಡಿ FIR ರಿಜಿಸ್ಟರ್ ಮಾಡ್ಕೋಬೇಕು, ತನಿಖೆ ಮಾಡಬೇಕು. ಆಮೇಲೆ ಚಾರ್ಜ್ ಶೀಟ್ ಅನ್ನು ಕೋರ್ಟ್ನಲ್ಲಿ ಫೈಲ್ ಮಾಡಬೇಕು. ದಟ್ ಈಸ್ ದಿ ಪ್ರೊಸೀಜರ್ ಅಂಡರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಫ್ ದಿ ಇಂಡಿಯನ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಇರ್ತಕ್ಕಂಥ ಇದು ಇಲ್ಲಿವರೆಗೆ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಮತ್ತು ಕಾನೂನು. ಅವ್ರು ಏನು ಹೇಳ್ತಾರೆ, ಪೊಲೀಸ್ನ ಒಂದು ವಿಚಾರಣೆ ಮಾಡಿ ರಿಪೋರ್ಟ್ ಕೊಡಿ ಸರ್ಕಾರಕ್ಕೆ ಅಂತ ಬರೀತಾರೆ. ಪಂತ್ ಏನು ಮಾಡ್ತಾರೆ, ಒಂದು SITನ ರಚನೆ ಮಾಡ್ತಾರೆ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಸೌಮೇಂದು ಚಟರ್ಜಿ ಮುಖರ್ಜಿ. ಸುಮಾರು 6 ಜನ ಆಫೀಸರ್ಸ್ಗಳು ಅದರಲ್ಲಿ ಇರ್ತಾರೆ. 6 ಪೊಲೀಸ್ ಆಫೀಸರ್ಸ್ ಇನ್ ಅಡಿಷನ್ ಟು ಚೇರ್ಮನ್ 6 ಜನ ಇರ್ತಾರೆ. ಇದು 11ನೇ ತಾರೀಕು ಬಂತು ಈ ಆರ್ಡರ್ಸ್ನ ಮಾಡ್ತಾರೆ. 13ನೇ ತಾರೀಕು ರಮೇಶ್ ಜಾರಕಿಹೊಳಿ ಆಗ MLA ಮಂತ್ರಿ ರಾಜೀನಾಮೆ ಕೊಟ್ಟಿರ್ತಾರೆ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರು ನಾಗರಾಜ್ ಅಂತ ಒಬ್ಬ MLA ಮೂಲಕ ಈ ಎಂಥದ್ದು ಪೊಲೀಸ್ ಸ್ಟೇಷನ್ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟು ಕೊಟ್ಟು ಕಳಿಸ್ತಾರೆ. ಅದರಲ್ಲಿ ಯಾರ ಹೆಸರನ್ನು ಕೂಡ ನಮೂದು ಮಾಡಿರಲ್ಲ, ಯಾರು ಅಫೆನ್ಸ್ ಮಾಡಿದ್ದಾರೆ ಅಂತ ಯಾರ ಹೆಸರನ್ನು ಕೂಡ ನಮೂದು ಮಾಡಿರಲ್ಲ. ಆ ನಾಗರಾಜ್ ಅಲ್ಲಿ ಕೊಟ್ಬಿಟ್ಟು ಬಂದಿರ್ತಾರೆ. ಆ ಕೇಸು ಒಂದು FIR ಆಗ್ತದೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅವರು 13ನೇ ತಾರೀಕು 3:40 ಕ್ರೈಮ್ ನಂಬರ್ 21/2021 ಅದನ್ನು ಮಾಡಿ ಸೆಕ್ಷನ್ 120B 385 465 469 ಯಾವ ಕೂಡ ಕಾಗ್ನಿಜಬಲ್ ಅಫೆನ್ಸಸ್ ಅಲ್ಲ.
All are non-cognizable offences and there is no mention of the accused persons. ಆಮೇಲೆ 13ನೇ ತಾರೀಕು SIT ಅವರು ಏನು ಮಾಡ್ತಾರೆ, 11ನೇ ತಾರೀಕು ಕಾನ್ಸ್ಟಿಟ್ಯೂಟ್ ಆಗುತ್ತೆ, 13ನೇ ತಾರೀಕು ಈ ಶ್ರವಣ್ ಅಂಡ್ ನರೇಶ್, ಶ್ರವಣ ಮತ್ತು ನರೇಶ ಇವ್ರ ಮನೆ ರೈಡ್ ಮಾಡ್ತಾರೆ. 13ನೇ ತಾರೀಕೆ ಈ ಲೇಡಿ ವಿಕ್ಟಿಮ್ ಇದ್ರಲ್ಲ, ಲೇಡಿ ಒಂದು ವಿಡಿಯೋ ರೆಕಾರ್ಡ್ ಅದನ್ನು ಬಿಡುಗಡೆ ಮಾಡ್ತಾರೆ. ಆ ವಿಡಿಯೋ ರೆಕಾರ್ಡ್ನಲ್ಲಿ ಏನು ಹೇಳಿರ್ತಾರೆ ಅಂದರೆ, ನಾನು ರಮೇಶ್ ಜಾರಕಿಹೊಳಿ ಅವರಿಗೆ ಅವ್ರಿಗೆ ಕೆಲಸ ಕೇಳ್ಕೊಂಡು ಹೋಗಿದ್ದೆ, ಅವರು ನನ್ನನ್ನು ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡ್ರು, ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ 23ನೇ ತಾರೀಕು. ಈ ವಿಡಿಯೋ ರೆಕಾರ್ಡ್ ಮೇಲೇ ನಾನು ಹೇಳಿದ್ದೆ, ಆಗ ರಮೇಶ್ ಜಾರಕಿಹೊಳಿ ಮೇಲೆ ಅಂಡರ್ ಸೆಕ್ಷನ್ 376 of IPC case is to be registered and investigation to be taken place and due process of law will be taken place ಅಂತ ಹೇಳಿದ್ದೆ ನಾನು. 376 ಆಗಬೇಕು, ಬಿಕಾಸ್ ದಿ ವಿಡಿಯೋ ರೆಕಾರ್ಡ್ನಲ್ಲಿ ನನ್ನ ಲೈಂಗಿಕವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇದು ಮಾಡಬೇಕು. ನಾನು, ರಮೇಶ್ ಕುಮಾರ್, DK ಶಿವಕುಮಾರ್, ನಾವು 3 ಜನ ಅಸೆಂಬ್ಲಿನಲ್ಲಿ 23/3/2021ನೇ ತಾರೀಕು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದ್ರು. ಅದಕ್ಕೆ ಹೋಮ್ ಮಿನಿಸ್ಟ್ರು RK ಉತ್ತರ ಕೊಟ್ಟು, ಈಗ ಇನ್ವೆಸ್ಟಿಗೇಷನ್ನಲ್ಲಿದೆ, SITನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿದೆ, ಈಗೇನು ಹೇಳೋಕ್ಕಾಗಲ್ಲ, ಆಮೇಲೆ ಆ ವಿಡಿಯೋ ರೆಕಾರ್ಡು ಅದು ಸುಳ್ಳು, ಅದ್ರ ಮೇಲೆ ನಾವು 376 ಮಾಡ್ಕೊಳಕ್ಕಾಗಲ್ಲ ಅಂತ ಎಲ್ಲ ಏನೋ ಉತ್ತರ ಕೊಟ್ಟರು. ಆಮೇಲೆ 26ನೇ ತಾರೀಕು 26/3/2021 ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಒಂದು FIR ರಿಜಿಸ್ಟರ್ ಆಗ್ತದೆ. ಕ್ರೈಮ್ ನಂಬರ್ 30/2021. In crime number 30/2021, under the offences of IPC 354A, 506, 504, 376C, subsection C, not under section 376, it is under section 376C ಕೇಸ್ ರಿಜಿಸ್ಟರ್ ಆಗ್ತದೆ. ಆಮೇಲೆ 417 IPC. ನನ್ನ ಪ್ರಕಾರ 376ನಲ್ಲೇ ಕೇಸ್ ರಿಜಿಸ್ಟರ್ ಆಗಬೇಕಾಗಿತ್ತು. ಆದರೆ 370, ಯಾಕಂದರೆ ಈ ಅಫೆನ್ಸಿಗೆ 10 ವರ್ಷದಿಂದ ಲೈಫ್ ಇಂಪ್ರಿಸನ್ಮೆಂಟ್ವರೆಗೂ ಇದೆ. ಫ್ರಮ್ 10 years ಇಂಪ್ರಿಸನ್ಮೆಂಟ್ ಟು ಲೈಫ್ ಇಂಪ್ರಿಸನ್ಮೆಂಟ್ ರೇಪ್ಗೆ, ಬಿಕಾಸ್ ಇಟ್ ಈಸ್ ಎ ಹೀನಸ್ ಕ್ರೈಮ್. ಅಷ್ಟು ಇದೆ. ಆಮೇಲೆ ಇನ್ವೆಸ್ಟಿಗೇಷನ್ನು ಸರಿಯಾಗಿ ನಡೀಲೇ ಇಲ್ಲ. SIT ಅವರಿಂದ ಇನ್ವೆಸ್ಟಿಗೇಷನ್ನು ಸರಿಯಾಗಿ ನಡೀಲಿಲ್ಲ. ಪ್ರೊಟೆಕ್ಷನ್ ಬೇಕು ಅಂತಿದ್ದಾರಲ್ಲ, ಅದು ಮತ್ತೆ ಕಾನ್ಸ್ಪಿರಸಿ ನಡೆದಿದೆ, ಅದರ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಹೊರತು 376 ಬಗ್ಗೆ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಲಿಲ್ಲ. Actually, the law says it's mandatory on the part of the investigating agency. Within 60 days, investigation ಮುಗಿಬೇಕು.
It is mandatory on the part of the investigating agency to complete the investigation in 60 days. It is under the Criminal Procedure Code. ಆಮೇಲೆ ಒಂದು PAL ಆಗ್ತಾರೆ ಇದರಲ್ಲಿ ಹೈಕೋರ್ಟ್ನಲ್ಲಿ, ಸೀಕಿಂಗ್ ಎನ್ ಇಂಡಿಪೆಂಡೆಂಟ್ ಎಂಕ್ವೈರಿ. ನಾನು ಕೂಡ ಇಂಡಿಪೆಂಡೆಂಟ್ ಎಂಕ್ವೈರಿ ಮಾಡಿದೆ. ಯಾಕಂದರೆ ಸರ್ಕಾರ ರಚನೆ ಮಾಡಿರ್ತಕ್ಕಂಥ SITಯಿಂದ ಸತ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಕೇಸನ್ನು ಮುಚ್ಚಾಕ್ಬಿಡ್ತಾರೆ. ಸರ್ಕಾರ ಹೇಳಿದ ರೀತಿಯಲ್ಲಿ ರಿಪೋರ್ಟ್ ಕೊಡ್ತಾರೆ. ಯಾಕಂದ್ರೆ ಸರ್ಕಾರ ಹೇಳಿರೋದು ರಿಪೋರ್ಟ್ ಕೊಡಿ ಅಂತ. ಅದರಿಂದ ಸತ್ಯ ಹೊರಬರಲಿಕ್ಕೆ ಸಾಧ್ಯ ಆಗಲ್ಲ. ಸತ್ಯ ಹೊರಗಡೆ ಬರಬೇಕಾದ್ರೆ, ನ್ಯಾಯ ಸಿಗಬೇಕಾದ್ರೆ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಆಗಬೇಕು ಅಂತ ನಾನು ಒತ್ತಾಯ ಮಾಡಿದ್ದೆ. ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ದು. ಹೈಕೋರ್ಟ್ ನಿಗಾದಲ್ಲಿ ಆಗಬೇಕು ಅಂತ ಹೇಳಿದ್ದು. ಇಲ್ಲಿ ಒಂದು PAL ಆಗ್ತಾರೆ, ಅವರು ಕೂಡ ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಆಗಬೇಕು ಅಂತ ಹೇಳಬೇಕು. ಮತ್ತು SIT ಅವರು ಕೋರ್ಟ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಹೈಕೋರ್ಟ್ ಮಾನಿಟರ್ ಮಾಡಬೇಕು, ಕೋರ್ಟ್ಗೆ ಸ್ಟೇಟ್ ಕೊಡಬೇಕು ಅಂತ. ಇದು ಈ FIR ರಿಜಿಸ್ಟರ್ ಆದದ್ದು 26ನೇ ತಾರೀಕು. ರಿಟರ್ನ್ ಕಂಪ್ಲೇಂಟ್ ಗಿವನ್ ಬೈ ದಿ ವಿಕ್ಟಿಮ್. ರಿಟರ್ನ್ ಕಂಪ್ಲೇಂಟ್ ಗಿವನ್ ಬೈ ದಿ ವಿಕ್ಟಿಮ್ ಥ್ರೂ ಎನ್ ಅಡ್ವೊಕೇಟ್. ಆಗ 30ನೇ ತಾರೀಕು 30/3/2021ನೇ ತಾರೀಕು ಈ ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಇವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ ಅಂಡರ್ ಸೆಕ್ಷನ್ 164 CRPC ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಆನ್ ದಿ ಡೈರೆಕ್ಷನ್ ಆಫ್ ದಿ ಹೈಕೋರ್ಟ್. ಪ್ರೊಟೆಕ್ಷನ್ ಕೊಡಬೇಕು, ಮತ್ತು ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋಬೇಕು ಮ್ಯಾಜಿಸ್ಟ್ರೇಟು, ಮತ್ತು ಬೇರೆ ಜಾಗದಲ್ಲಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. 30ನೇ ತಾರೀಕು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಅದೆಲ್ಲ ನೀವೆಲ್ಲ ವರದಿ ಮಾಡಿದ್ದೀರಿ, TV ಚಾನೆಲ್ನವರು ಕೂಡ ವರದಿ ಮಾಡಿದ್ದಾರೆ, ಪತ್ರಿಕೆಯವರು ಕೂಡ ವರದಿ ಮಾಡಿದ್ದಾರೆ. ಡೀಟೇಲ್ಡ್ ಆಗಿ our statement clearly shows that Mr. Jarkiholy, Ramesh Jarkiholy, has misused the trust of the victim. ಕೆಲಸ ಕೊಡಿಸ್ತೀನಿ ಅಂತೇಳಿ ನಂಬಿಸಿ ಏನೇನೋ ಹೇಳಿ ಅವ್ರನ್ನ ನನ್ನನ್ನು ಸೆಕ್ಸುಯಲಿ ಹೆರಾಸ್ಡ್, ನನಗೆ ಉಪಯೋಗಿಸ್ಕೊಂಡ್ರು, ಲೈಂಗಿಕವಾಗಿ ನನ್ನನ್ನು ಬಳಸ್ಕೊಂಡ್ರು ಅಂತ ಹೇಳ್ತಾರೆ. ಸೊ ಇದು she has made a statement not only before the magistrate under section 164 CRPC and also before the SIT. SIT ಅವರು ಕೂಡ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಎಲ್ಲ ತಗೋತಾರೆ. ದಿ ಲಾ ಸೇಸ್ ಇಷ್ಟಾದ್ಮೇಲೆ ಕೂಡಲೇ ರಮೇಶ್ ಜಾರಕಿಹೊಳಿ ಶುಡ್ ಹ್ಯಾವ್ ಬೀನ್ ಅರೆಸ್ಟೆಡ್. ಬಹುಶಃ ಭಾರತ ದೇಶದಲ್ಲಿ ನಾನು ನೋಡಿರೋ ಮಟ್ಟಿಗೆ ಇಂಥ ರೇಪ್ ಕೇಸ್ಗಳಲ್ಲಿ ಅರೆಸ್ಟ್ ಮಾಡದಿರೋದು ಈ ಕೇಸ್ನಲ್ಲಿ. ಇಂಥ ಎಲ್ಲ ಕೇಸ್ಗಳಲ್ಲೂ ಕೂಡ ಪೊಲೀಸ್ನವರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಆದಮೇಲೆ immediately he should have been arrested. Unfortunately, since the government's protection is there to Ramesh Jarkiholy, he has not been arrested
he has been allowed to move freely. Even today he is moving. ಎಲೆಕ್ಷನ್ ಮಾಡಿದ್ರು, ಬೇರೆ ಬೇರೆ ಕಡೆ ತಿರುಗಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದಾರೆ. ಈವನ್ ಟುಡೇ ಆಲ್ಸೋ ಈಸ್ ಫ್ರೀಲಿ ಮೂವಿಂಗ್. ಪೊಲೀಸ್ ಒಂದು ದಿನನೂ ಕೂಡ ಅವ್ರು ಅರೆಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಕಾರಣ ಯಾಕಪ್ಪ ಅಂದರೆ ಸರ್ಕಾರ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಪೂರ್ಣ ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಇದೆ. ಪೊಲೀಸ್ನವರಿಗೆ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಪೊಲೀಸ್ನವರಿಗೆ ಅರೆಸ್ಟ್ ಮಾಡಬೇಡಿ ಅಂತ ಒತ್ತಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ಈ SIT ಮುಖ್ಯಸ್ಥ ಇದ್ರಲ್ಲ, ಸೌಮೇಂದು ಮುಖರ್ಜಿ, ಅವನು ರಜದ ಮೇಲೆ ಕಳಿಸ್ಬಿಟ್ಟಿದ್ದಾರೆ. He has been sent on leave. So actually, when the chairman is absent, where is the existence of SIT? According to me, there is no SIT at all. So ಆ SIT ನ ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ. As good as there is no SIT. ಆಮೇಲೆ ನನಗೆ ಈಗ ಇರತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ 2-3 ದಿನಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. ಲಾಸ್ಟ್ ಸಾಟರ್ಡೆ ನನಗೆ ದಿನ ಗೊತ್ತಿಲ್ಲ, 2-3 ದಿನ ಅಂತ ಹೇಳಿದ್ದೆ. ಲಾಸ್ಟ್ ಸಾಟರ್ಡೆ ಹುಬ್ಳಿನಲ್ಲಿ ಅವ್ರನ್ನ ಭೇಟಿ ಮಾಡಿ he has discussed with the ಹೋಮ್ ಮಿನಿಸ್ಟರ್. ಯಾರು ಭೇಟಿ ಮಾಡಿರೋದು? ದಿ ಅಕ್ಯೂಸ್ಡ್ ಮಿಸ್ಟರ್ ರಮೇಶ್ ಜಾರಕಿಹೊಳಿ. He met the Home Minister and discussed with him for 2 hours. What does it indicate? Along with 2 ministers. Along with 2 ministers. ಆಮೇಲೆ ಈ ಕೇಂದ್ರದ ಮಂತ್ರಿ ಇದಾರಲ್ಲ, ಯಾರು ಪ್ರಹ್ಲಾದ್ ಜೋಶಿ, ಅವರನ್ನು ಭೇಟಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. He has discussed with Home Minister for 2 hours along with the ministers, and also he met Central Minister Mr. Prahlad Joshi, and he has discussed with him along with Sudhakar and Basuraj, B.A. Basuraj. It clearly shows that the government prima facie protecting the accused person. That is why the police did not arrest Ramesh Jarrakiholy, though he should have been arrested under law immediately when the statement was made under section 164 CRPC. ಆಮೇಲೆ ಫಾರ್ ದಿ ಫಸ್ಟ್ ಟೈಮ್ ಒಬ್ಬ ರೇಪ್ ಆರೋಪ ಇರತಕ್ಕಂಥ ವ್ಯಕ್ತಿ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿರೋದು ಇದೇ ಮೊದಲು ಅಂತ ಅನ್ಸುತ್ತೆ ನನಗೆ. ರೇಪ್ ಆರೋಪ ಹೊತ್ತಿರ್ತಕ್ಕಂಥ ಅಕ್ಯೂಸ್ಡ್ ಪರ್ಸನ್ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಚರ್ಚೆ ಮಾಡಿರ್ತಕ್ಕಂಥದ್ದು ಇದೇ ಮೊದಲು. ಆಮೇಲೆ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟು ನೀವೆಲ್ಲ ಮೀಡಿಯಾದವರು ಪತ್ರಿಕೆಯವರೆಲ್ಲ ಹೇಳಿದ್ದೀರಿ. ರಮೇಶ್ ಜಾರಕಿಹೊಳಿ ಆಲ್ ಅಲಾಂಗ್ ಯು ವಾಸ್ ಟೆಲಿಂಗ್ ದಟ್ ಈಸ್ ಎ ಫೇಕ್ CD. ಅಲ್ಲಿ CD ಇರೋ ನಾನಲ್ಲ, ಅದು ಷಡ್ಯಂತ್ರ, ಇಟ್ಸ್ ಎ ಕನ್ಕಾಕ್ಟೆಡ್, ನಕಲಿ, ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಿದ್ದವರು ಈಗ ಇದ್ದಕ್ಕಿದ್ದಾಗಲೇ SIT ಮುಂದೆ ಅಲ್ಲಿ ನಾನೇ, ಅಲ್ಲಿರೋ ನಾನೇ, ಅವಳು ಅವಳೇ, ನಾನು ನಾನೇ, ವಿತ್ ದಿ ಕನ್ಸೆಂಟ್ ಐ ಹ್ಯಾಡ್ ಸೆಕ್ಸ್ ವಿತ್ ದಟ್ ಲೇಡಿ ವಿಕ್ಟಿಮ್ ಅಂತ ಹೇಳಿದ್ದಾರೆ.
ಇವತ್ತಿನವರಿಗೆ ರಮೇಶ್ ಈಸ್ ಎನ್ ಅಕ್ಯೂಸ್ಡ್ ಇನ್ ರೇಪ್ ಕೇಸ್ ಎಸ್ ನಾಟ್ ಬೀನ್ ಎಕ್ಸಾಮಿನ್ಡ್. ಮೆಡಿಕಲ್ ಚೆಕಪ್ ಮಾಡಿದ್ದಾರೆ ಅಷ್ಟೇ, ಬಿ ಪಿ ನೋಡೋದು, ಟೆಂಪರೇಚರ್ ನೋಡೋದು, ಅದನ್ನು ನೋಡಿದರೆ ಹೊರತು NDA ಮೆಡಿಕಲ್ ಎಕ್ಸಾಮಿನೇಷನ್ನು ಇದು ನಡೆದಿಲ್ಲ ಇವತ್ತಿನವರಿಗೆ. ಎಲ್ಲರೂ ನೋಡಿದ್ದೀರಾ? ಏನು ಕಾನೂನು MLA ಮಿನಿಸ್ಟರ್ಗೊಂದು, MLAಗೊಂದು, ಆರ್ಡಿನರಿ ಸಿಟಿಜನ್ಗೊಂದು ಅನ್ನೋ ಥರ ಇದೆಯಾ? ಮೂರು IPCಗಳಿದ್ದಾವ, 3 CRPCಗಳಿದ್ದಾವ, 3 ಎವಿಡೆನ್ಸ್ ಆಗ್ತಿದೆಯಾ? ಒಬ್ಬೊಬ್ರಿಗೂ ಒಂದೊಂದು ಥರದ್ದು ಕಾನೂನು ಇದೆಯಾ? ಇವತ್ತಿನವ್ರಿಗೆ ಎಕ್ಸಾಮಿನ್ ಮಾಡಿಲ್ಲ. ಈಸ್ ಮೂವಿಂಗ್ ಫ್ರೀಲಿ. ಸೆಕ್ಷನ್ 53A CRPC ಹೇಳ್ತದೆ. ಸೆಕ್ಷನ್ 53A CRPC ಏನು ಹೇಳ್ತದೆ? ಇಟ್ ಈಸ್ ಮ್ಯಾಂಡೇಟೆಡ್ ಅಂಡರ್ ದಿಸ್ ಸೆಕ್ಷನ್. ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದಿ ಅಕ್ಯೂಸ್ಡ್ ಈಸ್ ಮ್ಯಾಂಡೇಟರಿ ಅಂತ ಹೇಳ್ತದೆ. ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್ ಈಸ್ ಮ್ಯಾಂಡೇಟರಿ. ಇಟ್ ಈಸ್ ಅಂಡರ್ ಸೆಕ್ಷನ್ 53A ಆಫ್ CRPC. ಮಾಡಲಿಲ್ಲ, ಇವತ್ತಿನವ್ರಿಗೆ ಮಾಡಲಿಲ್ಲ. ಬರೀ ವೆಯ್ಟು, ಶುಗರು, BP ಅಷ್ಟೇ ಮಾತ್ರ ಟೆಸ್ಟ್ ಮಾಡಿದ್ದಾರೆ. Not applied for bail also. ನಾಟ್ ಅಂಡರ್ ಸೆಕ್ಷನ್ 53A. ಸುಪ್ರೀಂ ಕೋರ್ಟ್ನವರು ಕೂಡ ಹೇಳಿದ್ದಾರೆ ಇದರ ಬಗ್ಗೆ. ಈ ಫೋರೆನ್ಸಿಕ್ examination and report play an important role during the investigation as well as trial for linking the culprit with the crime. ಅನ್ನೋದ್ರ ಬಗ್ಗೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಪೊಲೀಸ್ನವರು ಮಾಡಿಲ್ಲ ಆನ್ ದಿ ಡೈರೆಕ್ಷನ್ ಆಫ್ ದಿ ಗವರ್ಮೆಂಟ್. ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಾಡಕ್ಕೆ ಹೋಗ್ಬಿಡ್ರಿ, ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಸೊ ದಿಸ್ ಇಸ್ ದಿ ಲೀಗಲ್ ಪೊಸಿಷನ್. ಆಮೇಲೆ ಇಂಟೆನ್ಷನಲ್ ಆಗಿ ಡಿಲೇ ಮಾಡ್ತಾ ಇದ್ದಾರೆ. ಡೆಲಿಬರೇಟ್ಲಿ ದೇ ಆರ್ ಡಿಲೇಯಿಂಗ್. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿಲ್ಲ. ಈಗಾಗಲೇ ಏನ್ ಹೇಳ್ತಾರೆ? ಸೆಕ್ಷನ್ 173(1)A, ಸೆಕ್ಷನ್ 173(1)A ಆಫ್ CRPC mandates completion of investigation in 2 months. 173(1)A 173(1)A CRPC says that investigation shall be completed within 2 months. ಅಂದರೆ 60 ಡೇಸ್ನಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಆಮೇಲೆ ಸೆಕ್ಷನ್ 114(A) ಆಫ್ ದಿ ಎವಿಡೆನ್ಸ್ ಆಕ್ಟ್, ಇದು CRPC ಅಲ್ಲ, ಎವಿಡೆನ್ಸ್ ಆಕ್ಟ್ ಏನು ಹೇಳ್ತದೆ? ಪ್ರಿಸಂಪ್ಷನ್ ಬಗ್ಗೆ ಮಾತಾಡ್ತದೆ. ಪ್ರಿಸಂಪ್ಷನ್ ಬಗ್ಗೆ ಈ ತರ ಕನ್ಸೆಂಟು ಬಗ್ಗೆ ಮಾತಾಡೋದು. ಪ್ರಿಸಂಪ್ಷನ್ ಬಗ್ಗೆ ಕನ್ಸೆಂಟ್ ಅಲ್ಲ, ಕನ್ಸೆಂಟ್ ಬಗ್ಗೆ ಪ್ರಿಸಂಪ್ಷನ್. ಏನು ಹೇಳ್ತಾರೆ ಅಂದರೆ, ಪ್ರೆಸ್ಯೂಮ್ಸ್ ಟು ದಿ ಆಬ್ಸೆನ್ಸ್ ಆಫ್ ಕನ್ಸೆಂಟ್ ಇನ್ ಸರ್ಟನ್ ಪ್ರಾಸಿಕ್ಯೂಷನ್ ಆಫ್ ಫಾರ್ ರೇಪ್ ವೇರ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಬೈ ಅಕ್ಯೂಸ್ಡ್ ಇಸ್ ಪ್ರೂವ್ಡ್ ಅಂಡ್ ದಿ ಕ್ವಶನ್ ಇಸ್ ವೆದರ್ ಇಟ್ ವಾಸ್ ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ವುಮನ್ alleged to have been raped, and such woman states in her evidence before the court that she did not consent, the court shall presume, illa anta helidre, the court shall presume she did not consent. ಅವ್ರು ಕೋರ್ಟ್ ಮುಂದೆ ಹೇಳಿದಾಳೆ, ಈಗ ನಾನು ಕನ್ಸೆಂಟ್ ಕೊಟ್ಟಿಲ್ಲ, ನನ್ನನ್ನು ಸೆಕ್ಷುವಲ್ ಆಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಐ ಹ್ಯಾವ್ ನಾಟ್ ಗಿವನ್ ಎನಿ ಕನ್ಸೆಂಟ್.
ರಮೇಶ್ ಜಾರಕಿಹೊಳಿ ಏನ್ ಹೇಳ್ತಾರೆ, ವಿತ್ ಕನ್ಸೆಂಟ್ ಐ ಹ್ಯಾಡ್ ಇಂಟರ್ ಕೋರ್ಸ್ ವಿತ್ ಹರ್ ಅಂತ ಹೇಳ್ತಾರೆ. ಪೇಪರ್ ಬಂದಿರೋದು, ನಂದಲ್ಲ ಇದು, ಇಟ್ ಈಸ್ ನಿಮ್ಮ ಮಾಧ್ಯಮದಲ್ಲೇ ವರದಿಯಾಗಿರ್ತಕ್ಕಂಥದ್ದು. ಇಟ್ ಈಸ್ ನೀದರ್ ಡಿನೈಡ್ ಬೈ ಪೊಲೀಸ್ ನಾರ್ ಡಿನೈಡ್ ಬೈ accused person. Neither denied by police nor denied by accused person, Mr. Ramesh Jarkiwale. That means to say, whatever reported in the media, it is true anta anistadu. ಆಮೇಲೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿರೋದನ್ನ ಇವತ್ತಿನವರೆಗೆ ಎಲ್ಲೂ ಡಿನೈ ಮಾಡಿಲ್ಲ ಅವರು. ನೋವೇರ್ ಎಸ್ ಡಿನೈಡ್ ದಟ್ ಈ ಡಿಡ್ ನಾಟ್ ಮೀಟ್ ಹೋಮ್ ಮಿನಿಸ್ಟರ್ ಅಂತ ಎಲ್ಲೂ ಹೇಳಿಲ್ಲ, ಡಿನೈನೂ ಮಾಡಿಲ್ಲ. ಸೊ ಅದಕ್ಕೆ ಈ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇಂದ ಈ ಸರ್ಕಾರ ಏನು ಬಹಳ ರಾಮನ್ ಜಪ ಮಾಡ್ತಾರೆ, ಮಹಿಳೆಯರ ಬಗ್ಗೆ ಬಹಳ ಮಾತಾಡ್ತಾರೆ, ಗೌರವದ ಬಗ್ಗೆ ಮಾತಾಡ್ತಾರೆ, ಕಾನೂನನ್ನು ತಿರ್ಚಿಬಿಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ರಮೇಶ್ ಸರ್ಕಾರ ಮಾಡೋಕ್ಕೆ ಪಾಪ ಸಹಾಯ ಮಾಡಿದ್ದ, MLAಗಳನ್ನೆಲ್ಲ ಕರ್ಕೊಂಡು ಓಡಾಡಿ ಮಾಡಿ ಯಡಿಯೂರಪ್ಪನ ಸರ್ಕಾರ ಬರೋಕ್ಕೆ ಇವ್ರದ್ದು ಸಹಾಯ ಇತ್ತು. ಇದಕ್ಕೆ ಪ್ರತ್ಯುಪಕಾರವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಪ್ರತ್ಯುಪಕಾರವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಸೊ ನಾನು ಈ ಸನ್ನಿವೇಶದಲ್ಲಿ ಐ ಡಿಮ್ಯಾಂಡ್, ಸಿನ್ಸ್ ಹೋಮ್ ಮಿನಿಸ್ಟರ್ ಹ್ಯಾಡ್ ಡಿಸ್ಕಷನ್ ವಿತ್ ಅಕ್ಯೂಸ್ಡ್ ರಮೇಶ್ ಜಾರಕಿಹೊಳಿ ಇನ್ ಎ ರೇಪ್ ಕೇಸ್ in crime number 30 of 2021, he had a discussion along with the ministers, and he had a discussion with the central minister. That prima facie clearly shows Mr. Home Minister, Mr. Basuraj Bommai, is protecting Ramesh Jarkiwale. Because of him, he has not been arrested so far. ಅದಕ್ಕೋಸ್ಕರ ಐ ಡಿಮ್ಯಾಂಡ್ ಈ ಬಸವರಾಜ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಆಗಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಐ ಡಿಮ್ಯಾಂಡ್ ಇಸ್ ರೆಸಿಗ್ನೇಷನ್, ನಂಬರ್ 1. ನಂಬರ್ 2, ಈಗ SIT ಡಿಸ್ಬ್ಯಾಂಡ್ ಆಗ್ಬಿಟ್ಟದೆ. ದೇರ್ ಇಸ್ ನೋ SIT ಅಟ್ ಆಲ್, ಬಿಕಾಸ್ ಅವನು ರಾಜ್ಯನ ಇದಕ್ಕೆ ಕಳಿಸ್ಬಿಟ್ಟವ್ರೆ, ರಜದ ಮೇಲೆ ಕಳಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಐ ಡಿಮ್ಯಾಂಡ್ ದಿಸ್ ಇನ್ವೆಸ್ಟಿಗೇಷನ್ ಇಸ್ ಟು ಬಿ ಕಂಟಿನ್ಯೂಡ್ ಬೈ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಹೈಕೋರ್ಟ್. ನಂಬರ್ 2, the accused must be arrested immediately. The accused must be arrested immediately as per the provisions of the law. Nowhere in the country ಇಂಥ ಕೇಸ್ಗಳಲ್ಲಿ ಅರೆಸ್ಟ್ ಮಾಡದೇ ಇರತಕ್ಕಂಥ ನಿದರ್ಶನ ಇಲ್ಲ. ಅರೆಸ್ಟ್ ಮಾಡಬೇಕು ಕೂಡಲೇ ಅಂತಕ್ಕಂಥದ್ದು. ಆಮೇಲೆ ಇನ್ವೆಸ್ಟಿಗೇಷನ್ನಲ್ಲಿ ಹೂ ಆರ್ ದಿ ಮಿನಿಸ್ಟರ್ಸ್, ನಿಮಗೆ ಗೊತ್ತಿದೆ, ಹಿಂದೆ ಎಲ್ಲ ಮಿನಿಸ್ಟರ್ಗಳೆಲ್ಲ ರಮೇಶ್ ಪರವಾಗಿ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಬಹಳ ಜನ ಮಿನಿಸ್ಟರ್ಗಳು, ಯೋಗೇಶ್ ಕೊಟ್ಟಿದ್ದಾನೆ, ST ಸೋಮಶೇಖರ್ ಕೊಟ್ಟಿದ್ದಾನೆ, ಅವನ ತಮ್ಮ ಕೊಟ್ಟಿದ್ದಾನೆ, ಆಮೇಲೆ ಬೇರೆ ಬೇರೆ ಮಿನಿಸ್ಟರ್ಗಳೆಲ್ಲ ಕೊಟ್ಟಿದ್ದಾರೆ. Who are the ministers and police officers who are hand in glove with the accused and protecting him ಅನ್ನೋದು ಗೊತ್ತಾಗುತ್ತೆ.
ಬಸವರಾಜ ಬೊಮ್ಮಾಯಿ ಅಲ್ಲದೆ ಬೇರೆ ಇನ್ಯಾರು ಮಿನಿಸ್ಟ್ರಿಗಳಿದ್ದಾರೆ ಹಿಂದ್ಗಡೆ ಇದ್ದಾರೆ ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕು. ಅಂಡ್ ಇವರೆಲ್ಲ ಈಗ ನೀವು ಇದೇ ಪರಿಸ್ಥಿತಿ ಇದ್ದರೆ ಹೊರಗಡೆ ಇದ್ದರೆ ಅರೆಸ್ಟ್ ಮಾಡದೆ ಹೋದರೆ ಟ್ಯಾಂಪರಿಂಗ್ ಆಫ್ ದಿ ಎವಿಡೆನ್ಸ್ ನಡೆದೇ ನಡೀತದೆ. ಈಸ್ ಎ ಪ್ರಭಾವಿ ಮನುಷ್ಯ ರಮೇಶ್ ಜಾರಕಿಹೊಳಿ. ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಸರ್. ಆಮೇಲೆ ಈ ಸರ್ಕಾರದಲ್ಲಿ ಮಹಿಳೆಯರ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಲ್ಲ, ಇವರು ಡೆಲಿಬರೇಟ್ ಆಗಿ ಪ್ರೊಟೆಕ್ಷನ್ ಕೊಡೋರು ಮಹಿಳೆಯರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಸೊ ನಾನು ಒಂದು ಬೊಮ್ಮಾಯಿ ರಾಜೀನಾಮೆ, ಎರಡನೇದು ರಮೇಶ್ ಅರೆಸ್ಟ್ ಆಗಬೇಕು. ಇವ್ರ ಜೊತೆ ಯಾರ್ಯಾರು ಮಂತ್ರಿಗಳಿದ್ದಾರೆ ಆರ್ ಇನ್ ಹ್ಯಾಂಡ್ ಗ್ಲೋ ವಿತ್ ಅಕ್ಯೂಸ್ಡ್ ಪರ್ಸನ್ಸು, ಪೊಲೀಸ್ ಆಫೀಸರ್ಸ್ ಯಾರಿದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕು. ಜೊತೆಗೆ ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ತನಿಖೆ ಆಗ್ತದೆ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಹೈಕೋರ್ಟ್. ದೀಸ್ ಆರ್ ದಿ ಡಿಮ್ಯಾಂಡ್ಸ್ ಐ ಆಮ್ ಮೇಕಿಂಗ್. ಸೊ ಇದನ್ನು ನಿಮಗೆ ತಿಳಿಸೋಣ ಅಂತೇಳಿ ಈ ಮಾಧ್ಯಮದವರು ಸಭೆ ಕರೆದಿರೋದು. ಬೇರೆ ವಿಷಯಗಳನ್ನು ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ.